ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ ಶೋ ಮುಗ್ದೇ ಹೋಯಿತು. ರೀಲಾ ಅಂತ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ. ಹೇಳಬೇಕು ಅಂತ ಅಂದರೆ ಇದೆಲ್ಲ ಸ್ಕ್ರಿಪ್ಟೆಡ್ಡು ಅಂತ ವರ್ತೂರ್ ಸಂತೋಷು ಕೂಡ ಹೇಳ್ತಾಯಿದ್ರು. ಕೆಲವೊಂದು ಎಲ್ಲ ಸ್ಕ್ರಿಪ್ಟೆಡ್ ಆಗಿ ಅವ್ರು ಹೇಳ್ದಂಗೆ ಮಾತಾಡಬೇಕು, ಅವ್ರು ಹೇಳ್ದಂಗೆ ಜಗಳ ಮಾಡಬೇಕು, ಅವ್ರು ಹೇಳ್ದವಾಗೇ ಎಲ್ಲನೂ ಆಗಬೇಕು, ಇದೆಲ್ಲ ಸ್ಕ್ರಿಪ್ಟೆಡ್ಡು ಅಂತಲೇ ಹೇಳ್ತಾಯಿದ್ರು. ಬಟ್ ನಾವು ಗೂಬೆಗಳ ಥರ ಎಲ್ಲ ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಇರ್ತೀವಿ. ಅದೇನು ಮಾಡೋಕ್ಕಾಗಲ್ಲ. ಇವಾಗ ಶೋ ಮುಗ್ದೋಯ್ತು. ಇನ್ನೂ ಒಂದು ಸತಿ ಶೋ ಬರೋ ತನಕ ಹೆಣ್ಮಕ್ಳಿಗೆ ಆಗಲಿ, ಕೆಲವೊಬ್ಬರು ಗಂಡು ಮಕ್ಳು ತುಂಬ ಅಂದರೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಬಿಗ್ ಬಾಸ್ಗೆ. 11 ವರ್ಷದಿಂದ ಸತತವಾಗಿ ನಡೀತಾ ಇರೋಂಥ ಶೋ ಇದು. ಇನ್ನೇನಾದ್ರು ಬಂತು ಅಂತ ಅಂದರೆ ಇದು 12ನೇ ವರ್ಷಕ್ಕೆ ಹೋಗುತ್ತೆ. ಅಲ್ಲಿ ತಕ್ಕಲು ಸ್ವಲ್ಪ ಬರೋತಕ್ಕಲ್ಲೂ ಜನ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅಂತ ಅಂದ್ಕೊತೀನಿ. ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಗ್ ಬಾಸಲ್ಲಿ ವಿನ್ನರು ಹನುಮಂತು ಆದರು. ಹನುಮಂತು ವಿನ್ನರ್ ಆದರೆ ಒಂಥರ ಆಯಿತು ಅಂದರೆ ಈಗ ಮಾತುಗಳು ಬೇರೆ ಬೇರೆ ಥರನೇ ನಡೀತಾ ಇದೆ. ನಿಮಗೆ ಗೊತ್ತಿರಬೇಕು, ತ್ರಿವಿಕ್ರಮು ಭವ್ಯ ಒಳಗಡೆ ಹೀಗೆಲ್ಲ ಮಾತಾಡ್ತಾಯಿದ್ರು ಅಂತ, ಲವ್ ಮಾಡ್ತೀವಿ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಈಗ ಶೋಯಿಂದ ಆಚೆಗೆ ಬಂದಮೇಲೆ ಗೊತ್ತಿರಬೇಕು ನಿಮಗೆ, ತ್ರಿವಿಕ್ರಮು ಹೇಳಿಕೆ ಕೊಟ್ಟಿರೋ ಪ್ರಕಾರ ಭವ್ಯ ತುಂಬ ಅಂದರೆ ತುಂಬಾ ಚಿಕ್ಕ ಹುಡುಗಿ, ನನಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ಯಾವುದೇ ಕಾರಣಕ್ಕೂ ಸುಮಾರಷ್ಟು ಜನಕ್ಕೆ ಐ ಲವ್ ಯು ಅಂತ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಭವ್ಯನ ನಾನು ಇಷ್ಟಪಡೋಕ್ಕಾಗೋದೇ ಇಲ್ಲ ಅಂತ ತ್ರಿವಿಕ್ರಮು ಹೇಳಿಕೆ ಕೊಟ್ಟಿರೋದು. ಇದರಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಸ್ಕ್ರಿಪ್ಟೆಡ್ಡು, ಹಾಗೆ ಇದೆಲ್ಲ TRPಗೋಸ್ಕರ ಮಾಡಿರೋ ಅಂಥದ್ದು. ಬಟ್ ಭವ್ಯ ಏನಾದ್ರು ಇದರಲ್ಲಿ ಲವ್ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಇದರಲ್ಲಿ ವಿನ್ ಆಗಬೇಕು ಅಂತ, ಹನುಮಂತನೇ ವಿನ್ ಆಗಬೇಕು ಅಂತ ತುಂಬ ಇದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಿತ್ತು ಎಲ್ಲರಿಗೂ. ತ್ರಿವಿಕ್ರಮು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅಲ್ಲಿ ಆಗಿದ್ದೆ ಬೇರೆ ಅಂತಂದರೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಹನುಮಂತನೇ ವಿನ್ ಆಗೋದು ಅಂತ. ತ್ರಿವಿಕ್ರಮು ವಿನ್ ಆಗದೇ ಇರೋಕ್ಕೆ ಕಾರಣಗಳು ತುಂಬಾ ಇದ್ದಾವೆ. ಇದನ್ನು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಅಂದ್ಕೊಳ್ಳೋರಿಗೆ ಒಂದು ರೀಸನ್ನು, ತ್ರಿವಿಕ್ರಮು ವಿನ್ ಆಗದೇ ಇರೋಕ್ಕೆ ಭವ್ಯ ಜೊತೆ ಓಡಾಡಿಕೊಂಡು ಇಲ್ಲ ಅಂತ ಅಂದಿದ್ದರೆ ತ್ರಿವಿಕ್ರಮು ಖಂಡಿತವಾಗ್ಲೂ ಇದರಲ್ಲಿ ವಿನ್ ಆಗೋರು, ಬಿಗ್ ಬಾಸ್ನಲ್ಲಿ ವಿನ್ ಆಗೋರು. ಸೊ ಹಿಂಗಾಗಿ ಇವ್ರು ಏನಿದ್ದಾರೆ, ಹನುಮಂತು ಏನಿದ್ದಾನೆ ಅವನು ನಿಜವಾಗ್ಲೂ ಒಂದು ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಬ್ರಿಲಿಯಂಟಿಂದನೇ ಒಂದು ಆಟಗಳನ್ನ ಗೆದ್ದು ಇದು ಮಾಡ್ಕೊಂಡಿರೋ ಅಂಥದ್ದು. ಭವ್ಯ ಆಟನ ಚೆನ್ನಾಗೇ ಆಡಿದ್ರೂ ಇದರಲ್ಲಿ ಕೆಲವೊಂದು ಮೋಸದ ಆಟಗಳು ಜಾಸ್ತಿ ಇತ್ತು. ಹಾಗಾಗಿ ಜನ ಅವ್ರಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಓಟ್ಗಳು ಮಾಡಿದ್ರು. ಬಕೆಟ್ ಭವ್ಯ ಅಂತ ಒಳ್ಳೆ ಫೇಮಸ್ಸು ಆಗೋದ್ರು ಅವರು. ತ್ರಿವಿಕ್ರಮು ಭವ್ಯ ಜೊತೆ ಇರಲಿಲ್ಲ ಅಂತ ಅಂದಿದ್ರೆ ಅವ್ರು ಕೂಡ ವಿನ್ ಆಗೋರು. ಹಾಗಾಗಿ ಅವ್ರಿಗೂ ಕೂಡ ಕಡಿಮೆ ಓಟ್ ಬಿತ್ತು. ಇವ್ರಿಗೆ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಆಲ್ಮೋಸ್ಟ್ 5 ಕೋಟಿ ಅಂತ ಅಂದರೆ ಏನು ತಮಾಷೆ ಮಾತಲ್ಲ. ಇಷ್ಟು ಓಟ್ಗಳನ್ನ ಗಳಿಸಿದ್ದಾರೆ ಅಂತ ಅಂದರೆ ಏನು ತಮಾಷೆ ಏನಲ್ಲ. ಹಾಗಾಗಿ ಸ್ವಲ್ಪ ವಿನ್ ಆಗೋಕ್ಕೆ ಹನುಮಂತು ತುಂಬ ಅಂದರೆ ತುಂಬಾ ಇದಾಯಿತು. ಅವ್ರ ಅಮ್ಮ ಹೊರಗಡೆ ಬಂದಮೇಲೆ ನೋಡಿರಬೇಕು, ಹನುಮಂತು ಗೆಲ್ಲಬಾರ್ದಾಗಿತ್ತು, ನನ್ನ ಮಗ ಗೆಲ್ಲಬೇಕಾಯಿತು, ಇಲ್ಲ ಅಂತ ಅಂದರೆ ರಜತ್ ಗೆಲ್ಲಬೇಕಾಯಿತು ಅಂತ ಹೇಳಿದ್ರು. ಇದು ನಿಮಗೆ, ನೀವು ಒಂದು ತಾಯಿಯಾಗಿ ಅಫ್ಕೋರ್ಸ್ ಮಕ್ಳಿಗೆ ಗೆಲ್ಲಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ರಜತ್ ಗೆಲ್ಲಬೇಕು ಅದು ಇದು ಅಂತ ಇವರು ಹೇಳಿಕೆ ಕೊಟ್ಟರು. ಬಟ್ ಅವರು ನಿಮ್ಮ ಮಗ ಅಂತ ತಿಳ್ಕೊಂಡು ಒಂದು ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಯಾಕೆ ಅಂತ ಅಂದರೆ ಯಾರು ಗೆದ್ರೂ ಒಂದೇನೇ. ಬಟ್ ಇದರಿಂದ ಹೆಸರು ಎಲ್ಲರಿಗೂ ಸಿಗುತ್ತೆ. ಅಲ್ಲಿ ಬಿಗ್ ಬಾಸಿಗೆ ಬಂದಿರೋರಿಗೆಲ್ಲ ಗುರುತಿಸ್ತಾರೆ, ಒಂದು ಹೆಸರನ್ನು ಸಿಗುತ್ತೆ, ಒಳ್ಳೆಯ ಒಂದು ಅವ್ರ ಫ್ಯೂಚರು ಕೂಡ ಅದರಲ್ಲಿಂದ ಅವ್ರಿಗೆ ಒಂದು ಜನ ಗುರುತಿಸಿರ್ತಾರೆ. ಕೋಟಿ ಕೋಟಿ ಜನ ನೋಡ್ತಾ ಇರ್ತಾರಲ್ವ, ಹಾಗಾಗಿ ಅವ್ರನ್ನ ಗುರುತಿಸಿರ್ತಾರೆ. ಹಾಗಾಗಿ ಅವ್ರಿಗೆ ಆಫರ್ಗಳು ಚೆನ್ನಾಗಿ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಚಾರವಾಗಿ ಅವರು ಗೆದ್ದಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಇಷ್ಟು ಕೋಟಿ ಜನ ವೋಟ್ ಮಾಡಬೇಕು ಅಂತ ಅಂದರೆ ಅವರ ಗುಣ, ಬುದ್ಧಿ, ನಡತೆ ಎಲ್ಲನೂ ನೋಡಿ ಅವರು ವೋಟ್ ಮಾಡೋ ಅಂಥದ್ದು. ಮೋಕ್ಷಿತಾ 4 ಬಂದಿದ್ದು ಏನು ಬೇಜಾರೇನಿಲ್ಲ. ಪಾಪ ಅವಳು ಆಮೆ ಥರ ಆಡಿದ್ರೂ ಅಲ್ಲಿ ತನಕ ಬಂದಿದ್ದು ಒಂದು ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು. ಪಾಪ ಇಷ್ಟು ವಿಚಾರ. ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆದರೆ ನಿಜವಾಗ್ಲೂ ಬಿಗ್ ಬಾಸ್ ಶೋನ ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಖಂಡಿತವಾಗ್ಲೂ ಡಿಪ್ರೆಷನ್ಗೆ ಹೋಗಬೇಡಿ ಅಂತ ಹೇಳ್ತಾ
ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.